ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮರುದಿನ ಬೆಳಗ್ಗೆ ನಮಗೆ ಇಂಟ್ರೆಸ್ಟಿಂದ ಇಡೀ ದಿನ 5-6 ಬ್ಲೌಸ್ ಹೊಲಿಯೋ ಥರ ಯಾವ ರೀತಿ ನಾವು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಅದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಬಟ್ಟೆ ಹೊಲಿಯೋದಕ್ಕೆ ಮೋಟಿವೇಶನ್ ವಿಡಿಯೋ ಮಾಡಿ ಮೇಡಮ್ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು, ಹಾಗೆ ಲೈವ್ ವಿಡಿಯೋದಲ್ಲೂ ಕೇಳಿದರು. ಅದೇ ರೀತಿ ನಾನು ಯಾವ ರೀತಿ ಇರೋ ಟೈಮನ್ನು ಚೆನ್ನಾಗಿ ಬಳಸ್ಕೊಂಡು ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಾನು ಎಷ್ಟೊತ್ತಿನವರೆಗೂ ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀನಿ ಅಂತಲೂ ಸಹಿತ ಹೇಳ್ತೀನಿ. ಈ ವಿಡಿಯೋ ಮಾಡುವಾಗ ಸಾಮಾನ್ಯ 7 ಗಂಟೆ ಆಗಿತ್ತು, ಸಂಜೆ 7 ಗಂಟೆ ಆಗಿತ್ತು. ನಮ್ಮ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಿತ್ತು, ಫಾಲ್ ಹಚ್ಚೋದಷ್ಟೇ ಸ್ಯಾರಿಗೆ ಬಾಕಿ ಇತ್ತು. ಅಂದರೆ ಎಂಬ್ರಾಯ್ಡ್ರಿ ಕೊಡೋ ಬ್ಲೌಸು ಎರಡೂ ರೆಡಿಯಾಗಿತ್ತು. ಹಾಗೆ ಇಡೀ ದಿನ ನಾವು ಒಂದು 10 ಬ್ಲೌಸು ಸ್ಟಿಚ್ ಮಾಡಿದ್ವಿ. ಸಂಜೆ 6 ಗಂಟೆಯಿಂದ ಒಂದು 7:30-8 ಗಂಟೆವರೆಗೂ ನಾನು 2 ಬ್ಲೌಸ್ ಸ್ಟಿಚ್ ಮಾಡಿ ಲಾಸ್ಟ್ ಎಂಡಿಂಗಲ್ಲಿ ಫಾಲ್ ಹಚ್ಚೋದಿತ್ತು. 8 ಗಂಟೆ ನಂತರ ನಾನೇನು ಸ್ಟಿಚ್ ಮಾಡೋದಕ್ಕೆ ಹೋಗೋದಿಲ್ಲ. 8 ಗಂಟೆ ನಂತರ ನಾನು ಯಾವ ರೀತಿ ಮರುದಿನಕ್ಕೆ ಬಟ್ಟೆ ಹೊಲಿಯೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರಿಗೆಲ್ಲ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಹಾಗೆ ನೀವು ಮರುದಿನ ಬೆಳಗ್ಗೆ ಎದ್ದು ಯಾವ ರೀತಿ ನಾವು ಟಿಪ್ಸನ್ನು ಫಾಲೋ ಮಾಡಿದ್ರೆ ತುಂಬ ಬೇಗ ಈಸಿಯಾಗಿ 10 ಬ್ಲೌಸು ಸಹಿತ ಮನ್ಸು ಮಾಡಿದ್ರೆ ಸ್ಟಿಚ್ ಮಾಡ್ಬೋದು, ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಮರುದಿನ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಯಾವುದೆಲ್ಲ ಇದೆ ಅದಕ್ಕೆ ನಾನು ಲೈನಿಂಗ್ ಆಲ್ರೆಡಿ ತಗೊಬಂದಾಗಿದೆ ನೋಡಿ, ಸ್ಟಿಚ್ ಮಾಡಿರೋದು. ಸಂಜೆ ಒಂದು 6:30 ಇರ್ಬೋದು, 6:30 8 ಗಂಟೆ ಒಳಗಡೆ 2 ಬ್ಲೌಸು ಸ್ಟಿಚ್ ಮಾಡಿ, ಅಂದರೆ ಎಂಬ್ರಾಯ್ಡ್ರಿ ಕೊಡೋದಾಗಿತ್ತು. ಈಗ ಸ್ಯಾರಿಗೆ ಫಾಲ್ ಹಚ್ಚುತ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಹಾಗೇ ಹೇಳಿದ್ದೆ, ನೀವು ಮರುದಿನ ಬ್ಲೌಸನ್ನು ಬೇಗ ಬೇಗ ಸ್ಟಿಚ್ ಮಾಡಬೇಕು ಅಂದರೆ ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅದನ್ನು ವಿಡಿಯೋದಲ್ಲೇ ತೋರಿಸಿದ್ದೀನಿ. ಇದರಿಂದ ನಿಮಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಮೋಟಿವೇಶನ್ ಬರ್ಬೋದು. ನಮಗೆ ಇವತ್ತೇ 2 ಕಸ್ಟಮರ್ ಬಟ್ಟೆ ಬಂದಿತ್ತು. ಅಂದರೆ ಒಬ್ಬರು 6 ಬ್ಲೌಸ್ ಕೊಟ್ಟಿದ್ರು, ಒಬ್ಬರು 5 ಬ್ಲೌಸ್ ಕೊಟ್ಟಿದ್ರು. ನಾವು ಏನು ಮಾಡಿದ್ವಿ ಅಂದರೆ 6 ಬ್ಲೌಸ್ ಕೊಟ್ಟವ್ರ ಬ್ಲೌಸನ್ನು 4 ಬ್ಲೌಸ್ ಆಗಲೇ ಹೊಲಿದು ಮುಗಿಸಿದ್ವಿ. 6 ಗಂಟೆ ನಂತರ 2 ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದೆ. ನಂತರ ಇದೇ ದಿನ ಕೊಟ್ಟಂತಹ ಮತ್ತೆ 5 ಬ್ಲೌಸು ಇತ್ತು, ಅದನ್ನು ನಾನು ಲೈನಿಂಗ್ ಎಲ್ಲ ಮಧ್ಯಾಹ್ನನೇ ತರಿಸಿಟ್ಕೊಂಡ್ಬಿಟ್ಟೆ. ಈಗ ನಾನು ಹೇಗೆ ಕಟ್ ಮಾಡ್ತೀನಿ, ಎಷ್ಟೊತ್ತಿನವರೆಗೂ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಫಾಲ್ ಹಚ್ಚೆಲ್ಲ ಆಯಿತು. ಸ್ಯಾರಿನ ಮಡಚಿಬಿಟ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಅವಾಗವಾಗ ಕೆಲಸನೇ ಅವಾಗವಾಗ ಮಾಡ್ಕೊಂಬಿಟ್ರೆ ಮತ್ತು ನಾಳೆಗೆ ಹೆವಿ ಅನಿಸಲ್ಲ. ನನಗೆ ಸ್ವಲ್ಪ ನಾನು ಬಟ್ಟೆ ಸ್ಟಿಚ್ ಮಾಡೋ ಜಾಗ ನಂಗೆ ಸ್ವಲ್ಪ ಕ್ಲಿಯರಾಗಿರಬೇಕು. ತುಂಬ ಬಟ್ಟೆನ ರಾಶಿ ಹಾಕ್ಕೊಂಡ್ರೆ ನನಗೆ ಸ್ಟಿಚಿಂಗ್ ಮಾಡೋದು ಯಾವುದು ಏನು ಅಂತೇಳಿ ತುಂಬ ಗೊಂದಲ ಆಗಿಬಿಡುತ್ತೆ. ಹಾಗಾಗಿ ನಾನು ಕೆಲಸ ಮಾಡೋ ಜಾಗದಲ್ಲೆಲ್ಲ ಸ್ವಲ್ಪ ನನಗೆ ನೀಟಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನೀವೆಲ್ಲ ಹೇಗೆ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ಫಾಲೋ ಮಾಡೋ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಯಾರಿ ಎಲ್ಲ ಫಾಲ್ ಹಾಕಾಯಿತು. ಎಂಬ್ರಾಯ್ಡ್ರಿಗೆ ನಾಳೆ ಕೊಡ್ತೀನಿ. ನಾನಿವಾಗ ಸ್ಯಾರಿನೆಲ್ಲ ಮಡಿಚಿಬಿಟ್ಟು ನೀಟಾಗಿ ಇಡ್ತೀನಿ. ಯಾಕಂದರೆ ಫಸ್ಟು ಒಂದೊಂದು ಕೆಲಸನ ಪೂರ್ತಿಯಾಗಿ ಮುಗಿಸ್ಕೊಂಡಾಗ ನಮಗೆ ಎಲ್ಲ ಕೆಲಸ ಕನ್ಫ್ಯೂಸ್ ಆಗಲ್ಲ. ಈಗ ನೋಡಿ, ನಾನೀಗ ಸ್ಟಿಚಿಂಗ್ ಮಾಡೋದಕ್ಕೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಮಾಡೋದಕ್ಕೆ ಎಲ್ಲ ಬಟ್ಟೆನೂ ನಾನು ರೆಡಿ ಮಾಡಿ ದಾರ ಸಹಿತ ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಒಂದೊಂದೇ ಬ್ಲೌಸನ್ನು ತೆಗಿತೀನಿ, ತುಂಬ ಕನ್ಫ್ಯೂಸ್ ಆಗಬಾರ್ದಲ್ಲ. ಹಾಗಾಗಿ ಒಂದೊಂದೇ ಸ್ಯಾರಿ ಬ್ಲೌಸನ್ನು ತೆಗೆದುಬಿಟ್ಟು ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮ್ ಎಷ್ಟಾಗಿತ್ತು ಅಂತಂದರೆ ಒಂದು 8:30 ಆಗಿತ್ತು. ನಾನು ಈಗ ಕಟ್ಟಿಂಗ್ ಎಲ್ಲ ಅಂದರೆ ಸ್ಯಾರಿ ಬ್ಲೌಸನ್ನು ತೆಗೆದಿಟ್ಕೊಂಡು ಊಟ ಮಾಡ್ಕೊಂಡು ಬಂದು, ಊಟ ಮಾಡಿ ಮನೇಲೆಲ್ಲರೂ ಮಲಗಿದ್ರ ಮೇಲೆ ನಾನು ಸ್ವಲ್ಪ ಅಂದರೆ ಒಂದೇ ಸಮ ಯಾವುದಕ್ಕೂ ಎದ್ದೇಳೋ ಅಂಥ ಕೆಲಸ ಇರೋದಿಲ್ವಲ್ಲ, ಆರಾಮಾಗಿ ನಾನು ಕೂತ್ಕೊಂಡು 1 ಅವರಲ್ಲಿ ನಾನು ಎಲ್ಲ ಬ್ಲೌಸು ಕಟ್ಟಿಂಗ್ ಮಾಡಿದ್ದೀನಿ. ಆ ವಿಡಿಯೋ ಸಹಿತ ಇದರಲ್ಲಿದೆ. ಈ ವಿಡಿಯೋನ ನೀವು ನೋಡಿದ್ರೆ ನಿಮಗೂ ಸಹಿತ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ಬೋದು. ನಾನು ಹೇಳಿದ್ನಲ್ಲ, ಇವತ್ತು ನಮಗೆ 2 ಆರ್ಡ್ರು ಬಂದಿತ್ತು. ಅದರಲ್ಲಿ ಒಂದು ಆರ್ಡ್ರು ನಾವು ಆಲ್ರೆಡಿ 3/4% ಮುಗಿಸಿದ್ವಿ. ಒಂದು ಬ್ಲೌಸ್ ಅಷ್ಟೇ ಪೆಂಡಿಂಗ್ ಇತ್ತು. ಇನ್ನೊಂದು ಆರ್ಡ್ರು ಬಂತು, ಅದು ಮದುವೆ ಆರ್ಡ್ರೆ. ಅದ್ರದ್ದು ನಾನು ಬ್ಲೌಸ್ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ, ಲೈನಿಂಗ್ ಎಲ್ಲ ಸೇರಿಸಿ ಜೋಡಿಸಿ ಇಡ್ತಾ ಇದ್ದೀನಿ. ನಾನು ಬ್ಲೌಸ್ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಿ ಕಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟೊತ್ತಿಂದ ಎಷ್ಟೊತ್ತಿನವರೆಗೂ ನಾನು ಕಟ್ಟಿಂಗ್ಗಳನ್ನು ಮಾಡಿದ್ದೀನಿ ಅಂತ ಸಹಿತ ಈ ವಿಡಿಯೋದಲ್ಲಿದೆ. ಫ್ರೆಂಡ್ಸ್, ನಾನು ಈ ಟಿಪ್ಸನ್ನೆಲ್ಲ ಹೇಳಿದ್ದೀನಿ, ಇವತ್ತು ನಾನು ವಿಡಿಯೋದಲ್ಲಿ ಮಾಡಿಬಿಟ್ಟು ತೋರಿಸಿದ್ದೀನಿ.
ನಾವು ಇಷ್ಟೆಲ್ಲ ರೆಡಿ ಮಾಡಿಕೊಂಡ್ರೆ ಮರುದಿನ ಸ್ವಲ್ಪ ನಮಗೆ ಫ್ರೀ ಆಗಿರುತ್ತೆ. ಹೇಗಂದರೆ ನಮಗೆ ಯಾವ ಟೈಮಲ್ಲಿ ಯಾವ ಕಸ್ಟಮರ್ ಬರ್ತಾರೆ ಅಂತ ಗೊತ್ತಿಲ್ಲ. ನಾವು ಕಟ್ಟಿಂಗು ಸ್ಟಿಚಿಂಗು ಎರಡನ್ನೂ ಇಟ್ಕೊಂಡ್ರೆ ದಿನಕ್ಕೆ 2 ಬ್ಲೌಸ್ ಸಮೇತ ನಮಗೆ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನಿವತ್ತು ಹೇಳ್ತಾ ಇರೋಂಥ ಈ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿದ್ರೆ ದಿನಕ್ಕೆ ನೀವು ಮನ್ಸು ಮಾಡಿದ್ರೆ 8 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು. ನಮ್ಮ ಥರ ಜಾಕ್ ಮಿಷನ್ ಇತ್ತು, ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ 10 ಬ್ಲೌಸ್ ಸಮೇತ ಮುಗಿಸ್ಬೋದು. ಈ ಬ್ಲೌಸ್ ಎಲ್ಲದೂ ಸಹಿತ ವರ್ಕಿಗೆ ಕೊಡೋ ಅಂಥದ್ದೇ ಬ್ಲೌಸು. ವರ್ಕಿಗೆ ಕೊಡೋ ಅಂಥ ಬ್ಲೌಸ್ ಇತ್ತು ಅಂದರೆ ನಾವು ದಿನಕ್ಕೆ 10 ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ. ಯಾಕಂದರೆ ಮಧ್ಯೆ ಹೇಳ್ಬಾರ್ದು, ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ಟಿಚಿಂಗ್ ಒಂದೇ ಇರುತ್ತೆ. ಅದೇ ನಾವು ಮರುದಿನ ಕಟ್ಟಿಂಗ್ ಮಾಡೋದಕ್ಕೆ, ಲೈನಿಂಗ್ ತರೋದಕ್ಕೆ, ದಾರ ಹುಡ್ಕೋದಕ್ಕೆ ಅಂತ ತುಂಬ ಟೈಮ್ ವೇಸ್ಟ್ ಮಾಡಿದಾಗ ನಮಗೆ ಕೆಲಸ ಅನ್ನೋದು ಆಗಲ್ಲ. ದಿನಕ್ಕೆ 3 ಬ್ಲೌಸ್ ಹೊಲಿದ್ರೆ ಮುಗಿದು ಬಿಡುತ್ತೆ. ನೋಡಿ, ಎಲ್ಲ ಬ್ಲೌಸು ನಾನು ಸಂಜೆ ಹೊತ್ತಿಗೆ ನನಗೆ ಕಸ್ಟಮರ್ ಕಮ್ಮಿ ಇರ್ತಾರಲ್ಲ, ಇದು ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿತ್ತು ಅನಿಸುತ್ತೆ. ಈ ಟೈಮಲ್ಲಿ ಯಾವುದೇ ಕಸ್ಟಮರ್ ಬರ್ತಾ ಇರೋದಿಲ್ಲ, ನಾವು ಆರಾಮಾಗಿ ಕೆಲಸಗಳನ್ನು ಮಾಡ್ಕೋಬೋದು. ನಾನು ಎಲ್ಲ ಬ್ಲೌಸಿಗೂ ಲೈನಿಂಗ್ ತರಿಸಿದ್ದೆ. ನಾನು ಅದಾದ ಬ್ಲೌಸಿಗೆ ಅದಾದ ಅಳತೆ ಬ್ಲೌಸು ಅದಾದ ಲೈನಿಂಗನ್ನು ಕೊಟ್ಬಿಟ್ಟು ಇಡ್ತಾ ಇದ್ದೀನಿ. ಯಾಕಂದರೆ ಊಟ ಮಾಡಿ ಬಂದು ನಾನು ಎಲ್ಲ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತೀನಿ. ಕಟ್ಟಿಂಗ್ ಮಾಡಿರೋ ವೀಡಿಯೋಸು ಸಹಿತ ಇದೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಾವು ಪ್ರತಿದಿನವೂ ಇದೇ ರೀತಿ ಕೆಲಸ ಮಾಡ್ತಾ ಇರ್ತೀನಿ. ಆದರೆ ಒಂದೊಂದು ದಿವಸ ಮಾತ್ರ ಸ್ವಲ್ಪ ಕಸ್ಟಮರ್ ಜಾಸ್ತಿ ಇದ್ದಾಗಿರ್ಬೋದು, ಇಡೀ ದಿನ ತುಂಬ ಕೆಲಸ ಮಾಡಿದಾಗ ಸ್ವಲ್ಪ ಬೇಗ ಮಲಗ್ತೀನಿ ಕೆಲವು ಸರಿ. ಆದರೆ ಕೆಲವು ಸರಿ ನಾನು ರಾತ್ರಿ ತನಕ ಸ್ಟಿಚ್ ಮಾಡೋದಿಲ್ಲ. ನಾನು 7 ಗಂಟೆ ಲಾಸ್ಟ್ ಮಾಡಿಬಿಡ್ತೀನಿ ಸ್ಟಿಚ್ ಮಾಡೋದು. ಹುಕ್ಸ್ ಹಚ್ಚೋದಾಗಿರ್ಬೋದು, ಐರನ್ ಮಾಡೋದಾಗಿರ್ಬೋದು, ಈ ರೀತಿ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ತುಂಬ ಮಾಡ್ತೀನಿ. ನೀವು ಬೇಕಾದರೆ ನೋಡಿ, ಸಂಜೆ ಟೈಮಲ್ಲಿ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಅಷ್ಟು ಹೋಗಬೇಡಿ. ನಾನು ಕಟ್ಟಿಂಗ್ ಮಾಡಿ ನಾಳೆಗೆ ಏನೇನು ಡಿಸೈನ್ ಹೊಲಿಬೇಕು, ಏನೇನು ಬಟ್ಟೆಗಳನ್ನು ಹೊಲಿಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನೀವೇ ಒಂದು ದಿವಸ ಟ್ರೈ ಮಾಡಿ. ಹಾಗೆ ನೀವು ಯಾವ ರೀತಿಯೆಲ್ಲ ಟಿಪ್ಸ್ ಫಾಲೋ ಮಾಡಿ ಬಟ್ಟೆ ಸ್ಟಿಚ್ ಮಾಡ್ತೀರಾ ಅಂತ ಸಹಿತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಬ್ಲೌಸನ್ನು ನಾನು ಸ್ಯಾರಿಯಿಂದ ಬ್ಲೌಸ್ ಪೀಸನ್ನು ತೆಗೆದು ಲೈನಿಂಗನ್ನು ಕಟ್ಬಿಟ್ಟು ಇಟ್ಬಿಟ್ಟೆ. ಈಗ ದಾರ ಸಹಿತ ಮ್ಯಾಚಿಂಗ್ ಮಾಡಿಡ್ತಾ ಇದ್ದೀನಿ. ಇದರಿಂದ ತುಂಬ ಈಸಿ ಆಗುತ್ತೆ. ಒಂದೊಂದೇ ಬ್ಲೌಸಿಗೆ ನಾವು ಎದ್ದು ಓಡಾಡೋವಂಥ ಸನ್ನಿವೇಶ ಇರೋದಿಲ್ಲ. ನಿಜವಾಗೂ ಕ್ವಿಕ್ಕಾಗಿ ಕೆಲಸ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನಾವು ಒಂದು ಬ್ಲೌಸ್ ಹೊಲಿಯೋದು, ಇನ್ನೊಂದು ಬ್ಲೌಸಿಗೆ ಲೈನಿಂಗ್ ತರಿಸೋದು, ದಾರ ಹುಡ್ಕೋದು ಮಾಡಿ ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀವಿ. ಈ ರೀತಿ ಒಂದು ದಿವಸ ನೀವು ಟಿಪ್ಸ್ ಫಾಲೋ ಮಾಡಿ ಎಷ್ಟು ಬೇಗ ನೀವು ಬಟ್ಟೆಗಳನ್ನು ಕಸ್ಟಮರ್ಗೆ ಕೊಡ್ತೀರಾ ಅಂತ ನೋಡಿ. ನಾವು ಈಗ ತುಂಬ ಕಾಂಪಿಟೇಷನ್ ಟೈಮ್ ಇರೋದ್ರಿಂದ, ಈಗ ಟೈಲರ್ಸ್ಗಳು ತುಂಬ ಜನ ಇರೋದ್ರಿಂದ ನಾವು ಹೊಸ ಡಿಸೈನ್ಗಳನ್ನು ಮಾಡ್ತಾ ಇರಬೇಕು. ಹಾಗೆ ಬೇಗ ಬಟ್ಟೆಗಳನ್ನು ನಾವು ಕಸ್ಟಮರ್ಗೆ ಕೊಡ್ತಾ ಇದ್ದರೆ ಮಾತ್ರ ನಮಗೆ ಜಾಸ್ತಿ ಬಟ್ಟೆಗಳನ್ನೋದು ಬರುತ್ತೆ. ಹಾಗೆ ಚೆನ್ನಾಗಿ ಸಹಿತ ನಾವು ಅರ್ನಿಂಗ್ಸ್ ಮಾಡ್ಬೋದು. ನಾನು ಈಗ ಕಟ್ಟಿಂಗ್ ಮಾಡಿದೆ ಅಲ್ಲ, ಈ ಬಟ್ಟೆಗಳಿಗೆ ನಾನು ಅಮೌಂಟ್ ಸಹಿತ ಅವ್ರಿಗೆ ಹೇಳಿದ್ದೀನಿ. ಸರೌಂಡು ಅವರಿಗೆ ಒಂದು 5,000 ರೂಪಾಯಿ ಅಮೌಂಟ್ ಆಗ್ಬೋದು ಅಂತ ಹೇಳಿದ್ದೀನಿ. ನಾವು ಒಂದೇ ದಿವಸಕ್ಕೆ ಇಷ್ಟು ಬ್ಲೌಸನ್ನು ಹೊಲಿದುಬಿಟ್ಟು ಕೊಟ್ವಿ ಅಂದರೆ ನಾವು ಅರ್ನಿಂಗ್ಸ್ ಒಂದೇ ದಿನಕ್ಕೆ ಎಷ್ಟು ಮಾಡ್ಬೋದು ಅಂತ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಸೀಸನ್ ಬಂದಾಗ ನಾವು ಕಷ್ಟಪಟ್ಟರೆ ಅಷ್ಟೇ ನಮಗೆ ಅದರಿಂದ ಅರ್ನಿಂಗ್ಸ್ ಅನ್ನೋದಾಗುತ್ತೆ. ಹಾಗೆ ತಿಂಗಳಲ್ಲಿ ನಾವು ಇಷ್ಟು ಒಂದು ಅಮೌಂಟು ನಾವು ಗಳಿಸ್ಬೇಕು ಅಂತೇಳಿ ನಾವು ಒಂದು ಮೈಂಡ್ ಸೆಟ್ ಮಾಡಿಟ್ಕೊಂಡಿರ್ತೀವಿ. ಈ ರೀತಿ ಎಲ್ಲ ನಾವು ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದ್ರಿಂದ ನಾವು ಅಮೌಂಟ್ ಅನ್ನೋದನ್ನು ಗಳಿಸ್ಬೋದು ಫ್ರೆಂಡ್ಸ್. ನಾನು ಇದೇ ರೀತಿ ಟಿಪ್ಸು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಅಂದರೆ ಕರೆಕ್ಟಾಗಿ ಅದಕ್ಕೆ ಸೆಟ್ ಮಾಡಿ ಇಟ್ಕೊಳ್ಳೋದು. ಲೈನಿಂಗ್ ನಾನು ಫಸ್ಟೆಲ್ಲ ಒಂದು 20-30 ಸಾವಿರದ ಲೈನಿಂಗನ್ನು ತಗೊಬಂದು ಇಟ್ಕೊಳ್ತಿದ್ದೆ. ಈಗ ಒಂದು ಸ್ವಲ್ಪ ನನಗೆ ಲೈನಿಂಗ್ಗಳು ತರೋದಕ್ಕೆ ಪ್ರಾಬ್ಲಮ್ ಇರೋದ್ರಿಂದ ನಾನು ಈಗ ದಿನ ಎಷ್ಟು ಲೈನಿಂಗ್ ಬೇಕೋ ಅಷ್ಟೇ ಲೈನಿಂಗನ್ನು ತರಿಸ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಆದರೆ ನನಗೆ ಅದೊಂದು ಪ್ಲಾನ್ ಇದೆ. ಯಾರಿಗಾದರೂ ಆ ರೀತಿ ಆಗತ್ತೆ ಅಂದರೆ ನೀವು ಸ್ವಲ್ಪ ಹೋಲ್ಸೇಲಲ್ಲಿ ಲೈನಿಂಗ್ ತಂದು ಇಟ್ಕೊಂಡ್ರೆ ಇನ್ನೂ ಕೆಲಸ ಸಹಿತ ಈಸಿ ಆಗುತ್ತೆ. ಆರಾಮ್ಸೆ ನೀವು ಸ್ಟಿಚ್ ಮಾಡೋ ಟೈಮಲ್ಲಿ ಅಂದರೆ ದಿನ ಸಂಜೆ ನೀವು ಕಟ್ಟಿಂಗನ್ನು ಈ ರೀತಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿ ಇಟ್ಕೋಬೋದು. ನಾನೀಗ ಸ್ಯಾರಿಗಳನ್ನೆಲ್ಲ ಫಾಲ್ ಹಚ್ಚೋದಕ್ಕೆ ಜಿಗ್ಜಾಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಇಟ್ಕೊಳ್ತೀನಿ. ಆದರೆ ಇವಾಗಲೇ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ನಾಳೆ ಜಿಗ್ಜಾಗು ಫಾಲ್ ಎಲ್ಲ ಅಂದರೆ ಅದಾದು ಬ್ಲೌಸ್ ಹೊಲಿಬೇಕಾದ್ರೆ ಅದು ಆವಾಗ ನಾವು ಫಾಲ್ ಹಚ್ಬಿಟ್ಟು ಜಿಗ್ಜಾಗು ಒಂದೇ ಸಿಲ್ವರ್ ಥ್ರೆಡ್ಡಲ್ಲಿ ಹಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಸ್ಯಾರಿನೂ ಇನ್ನೂ ಫಾಲ್ ಹಚ್ಚಬೇಕಲ್ಲ ಮಡ್ಚಿಡ್ತಾ ಇದ್ದೀನಿ. ಎಲ್ಲ ಸ್ಯಾರಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು ಎಷ್ಟು ರಾತ್ರಿ ಆಯಿತು ಎಲ್ಲ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಇಡೋದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನೋಡಿ 10 ಗಂಟೆ ಆಯಿತು. ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನಾನು ಇವಾಗ ಆರಾಮಾಗಿ ಕೂತೆ. ಇಂಥ ಟೈಮಲ್ಲಿ ನಮಗೆ ಪದೇ ಕಸ್ಟಮರ್ ಕಿರಿಕಿರಿ ಇರೋದಿಲ್ಲ, ಮನೆಯವ್ರ ಕಿರಿಕಿರಿ ಇರೋದಿಲ್ಲ. ನಾನು ಇವಾಗ ಎಷ್ಟು ಹೊತ್ತು ತನಕ ಎಷ್ಟು ಬ್ಲೌಸನ್ನು ಕಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ.
ನಾವು ಬರೀ ಹೇಳಿದರೆ ನಿಮಗೆ ಅಷ್ಟೊಂದು ಅರ್ಥ ಆಗಲ್ಲ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಥರ ಟೈಮ್ ಮ್ಯಾನೇಜ್ ಮಾಡಿ ಅಂತ ಹೇಳ್ಬಿಟ್ಟು. ನಂಗೆ ಇವತ್ತು ಸಹಿತ ಒಬ್ಬರು ಕೇಳಿದ್ರು ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು ಅಂತೇಳಿ. ನಾವು ಟೈಲರ್ಸ್ಗಳು ಹೇಗಂತಂದರೆ ಒಬ್ಬರು ಕಸ್ಟಮರ್ ಬಂದರು ಅಂತ ಹೇಳಿದ್ರೆ ಅವರಿಗೆ ಡಿಸೈನನ್ನು ತೋರಿಸ್ಬೇಕಾಗತ್ತೆ, ಅವರು ಈ ಡಿಸೈನ್ ಪರವಾಗಿಲ್ಲ ಅಂತ ಒಪ್ಕೋಬೇಕಾಗತ್ತೆ, ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ಬೇಕು. ಅದಕ್ಕೆ ತುಂಬ ಟೈಮ್ ಹೋಗ್ಬಿಡುತ್ತೆ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಕಸ್ಟಮರ್ ಬರೋ ಟೈಮು ಅಂದರೆ ಬೆಳಗ್ಗೆ ಒಂದು 11ರಿಂದ ಮಧ್ಯಾಹ್ನ ಒಂದು 4 ಗಂಟೆ 5 ಗಂಟೆ ತನಕ ಕಸ್ಟಮರ್ ಬರ್ತಾರೆ. ಕೆಲವು ಕಡೆ 5 ಗಂಟೆ ನಂತರ 7 ಗಂಟೆ ತನಕ ಕಸ್ಟಮರ್ ಬರ್ತಾರೆ ಕೆಲವು ಟೈಲರ್ಸಿಗೆ. ಆದರೆ ನಾನು ನೋಡಿರೋ ಪ್ರಕಾರ ನಮಗೆ ಅನ್ನೋದು ಒಂದು ಮಧ್ಯಾಹ್ನ 2ರಿಂದ 4ವರೆಗೂ ನಂಗೆ ಸ್ವಲ್ಪ ತುಂಬ ಕಸ್ಟಮರ್ ಇರ್ತಾರೆ. ಆ ಟೈಮಲ್ಲಿ ನನಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ನಾನು ಏನು ಟಿಪ್ಸ್ ಫಾಲೋ ಮಾಡ್ತೀನಿ ಅಂದರೆ ಈ ಸಂಜೆ ಟೈಮಲ್ಲಿ ಒಂದು 8ರಿಂದ ರಾತ್ರಿ ಫುಲ್ ಅಂದರೆ ಮಲಗೋವರೆಗೂ ಕೆಲಸನ ಈ ರೀತಿ ಕಟ್ಟಿಂಗ್ ಕೆಲಸನ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಅಷ್ಟಾಗಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಕಟ್ಟಿಂಗ್ ನಾವು ನೈಟಲ್ಲೇ ಮಾಡಿ ಇಟ್ಕೊಂಡ್ವಿ ಅಂದರೆ ಮರುದಿನ ತುಂಬ ಈಸಿ ಅನ್ನೋದು ಕೆಲಸ ಆಗುತ್ತೆ. ಹಾಗೆ ಬೆಳಗ್ಗೆನೂ ಸಹಿತ ತುಂಬ ಟೆನ್ಷನ್ ಅನ್ನೋದು ಇರೋದಿಲ್ಲ. ಆರಾಮಾಗಿ ನಾವು ತಿಂಡಿ ಅಡುಗೆ ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ನಾವು ಸ್ಟಿಚಿಂಗಿಗೆ ಕೂತ್ರೂ ಸಹಿತ ನಾವು ದಿನಕ್ಕೆ 6ರಿಂದ 7 ಬ್ಲೌಸು, ಇಲ್ಲಾಂದರೆ ತುಂಬ ಸ್ಪೀಡಾಗಿರೋ ಟೈಲರ್ಸ್ ಆದರೆ 10 ಬ್ಲೌಸನ್ನು ಸಹಿತ ಹೊಲಿಬೋದು. ನಾವು ಒಂದೊಂದ್ಸಲಿ ನಮಗೆ ತುಂಬ ಬಟ್ಟೆನ ಅರ್ಜೆಂಟ್ ಕೊಡೋಕ್ಕಿದ್ದಾಗ 10 ಬ್ಲೌಸ್ ಸಮೇತ ಸ್ಟಿಚ್ ಮಾಡಿದ್ದೀವಿ ಫ್ರೆಂಡ್ಸ್. ಮತ್ತು ಎಲ್ಲ ಬ್ಲೌಸು ನಾನು ಹೆಚ್ಚು ಕಡಿಮೆ ಒಂದು 2-3 ದಿವಸದಿಂದ 30 ಬ್ಲೌಸ್ ಹುಕ್ಸ್ ಹಚ್ಚಿರ್ಬೋದು. ಹುಕ್ಸು ಸಮೇತ ನಾನು ತುಂಬ ಸ್ಪೀಡಾಗಿ ಹಚ್ತೀನಿ. ಯಾಕಂದರೆ ಹುಕ್ಸ್ ಹಚ್ಚೋರು ಸಮೇತನೂ ಕಡಿಮೆ ಅಮೌಂಟೇನು ತಗೊಳ್ಳಲ್ಲ, 10ರಿಂದ 20 ರೂಪಾಯಿ ಇದೆ ಅವರಿಗೆ. ನಾವು ಕೊಡಲೇಬೇಕಾಗುತ್ತಲ್ಲ. ಎಲ್ಲ ಅಷ್ಟು ಅಮೌಂಟನ್ನು ನಾವು ಕೆಲಸಗಾರರಿಗೆ ಕೊಟ್ಟರೆ ನಾವು ಉಳಿಸೋದು ಯಾವಾಗ ಅಲ್ವಾ. ಮತ್ತೊಂದು ಟಿಪ್ಸು ಅಂತಂದರೆ ನಾನು ಸ್ವಲ್ಪ ಲೈನಿಂಗ್ ತರಿಸುವಾಗಲೇ 2 ಮೀಟ್ರು 3 ಮೀಟ್ರು ಹೀಗೆ ತರಿಸ್ಬಿಡ್ತೀನಿ. ನಾನು ಮಡ್ಚ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ಮಡ್ಚ್ಕೊಳ್ಳೋದ್ರಿಂದ ನಿಮಗೆ ತುಂಬ ಲೈನಿಂಗ್ ಬಟ್ಟೆ ಅನ್ನೋದು ಸೇವ್ ಆಗುತ್ತೆ. ನೀವು ಎಲ್ಲ ಲೈನಿಂಗನ್ನು ಒಂದೊಂದೇ ಮೀಟ್ರ್ ತಂದರೆ 1 ಮೀಟ್ರ್ ಲೈನಿಂಗಲ್ಲಿ ಕೆಲವೊಬ್ಬರು ತೆಳು ಇರೋರಿಗೆ ಬಟ್ಟೆ ಅನ್ನೋದು ಉಳಿಯುತ್ತೆ. ಹಾಗಾಗಿ ನಾನು ಈಗ 3 ಮೀಟ್ರು 2 ಮೀಟ್ರು ಆ ಥರ ತರಿಸ್ತೀನಿ. ಆಗ 2 ಬ್ಲೌಸಿಗೆ ಕಟ್ ಮಾಡಿ ಇನ್ನೊಂದು ಬ್ಲೌಸಿಗೆ ಸ್ಲೀವಿಗೆ ಆಗೋಷ್ಟು ಲೈನಿಂಗ್ ಅನ್ನೋದು ಉಳಿಯುತ್ತೆ. ಇನ್ನೊಂದು ಬ್ಲೌಸ್ ತರಿಸುವಾಗ ಸ್ವಲ್ಪ ಕಡಿಮೆ ತರಿಸಿದ್ರು ಸಮೇತ ನಮಗೆ ವರ್ಕೌಟ್ ಆಗುತ್ತೆ. ಅಂದರೆ ಒಬ್ಬೊಬ್ಬರು ಎಲ್ಲರೂ ನಾವು ಹೇಳಿದ ರೇಟನ್ನೇ ಕೊಡೋದಿಲ್ಲ. ಸ್ವಲ್ಪ ಜನ ಚೌಕಾಸಿ ಮಾಡ್ತಾರೆ. ಚೌಕಾಸಿ ಮಾಡುವಾಗ ನಾವು ಸ್ವಲ್ಪ ಲೈನಿಂಗನ್ನು ನೋಡಿ ಬಳಸೋದ್ರಿಂದನೂ ಕರೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ನಾನು ಏನಂದರೆ ಲೈನಿಂಗ್ ಕಾಟನ್ ಲೈನಿಂಗ್ಗೆ ಒಳ್ಳೆಯದೇ ಹಾಕ್ತೀನಿ. ಆದರೆ ಒಂದು ಸತಿ ತರಿಸುವಾಗ ಒಂದು 3 ಮೀಟ್ರ್ 4 ಮೀಟ್ರ್ ಒಂದೊಂದೇ ಕಲರ್ ತರಿಸ್ತೀನಿ. ಇದರಿಂದ ನಮಗೆ ತಕ್ಷಣ ಯಾವುದಾದ್ರೂ ಬ್ಲೌಸ್ ಅರ್ಜೆಂಟ್ ಬಂದಾಗಲೂ ಸಹಿತ ಹೆಲ್ಪ್ ಆಗುತ್ತೆ. ಈಗ ನೋಡಿ, ನಾನು 2ನೇ ಬ್ಲೌಸು ಕಟ್ ಮಾಡ್ತಿದ್ದೀನಿ ಅನಿಸುತ್ತೆ. ನಾನು ಹೆಚ್ಚು ಕಡಿಮೆ ಒಂದು 5ರಿಂದ 6 ಬ್ಲೌಸ್ ಕಟ್ ಮಾಡಿದ್ದೀನಿ ನಿನ್ನೆ ರಾತ್ರಿ. ನೀವೆಲ್ಲ ಹೇಗೆ ಯಾವ ಟಿಪ್ಸ್ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ನೋಡಿ ಕಟಿಂಗ್ ಮಾಡ್ತಾ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಮತ್ತೆ ಫ್ರೆಂಡ್ಸ್, ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ನೀವು ಸಂಜೆ 7 ಗಂಟೆ ನಂತರ ಬಟ್ಟೆನ ಜಾಸ್ತಿ ಸ್ಟಿಚ್ ಮಾಡೋದಕ್ಕೆ ಹೋಗ್ಬೇಡಿ. ತುಂಬ ಜನ ನೈಟ್ ಟೈಮಲ್ಲಿ ರಾತ್ರಿ ತುಂಬ ಹೊತ್ತು ತನಕ ಸ್ಟಿಚ್ ಮಾಡ್ತಾರೆ. ಆ ರೀತಿ ತಪ್ಪನ್ನು ಮಾಡಬೇಡಿ. ಯಾಕಂದರೆ ಮನೇಲಿ ಟೈಲರಿಂಗ್ ಕೆಲಸ ಮಾಡೋರು ನೈಟ್ ಟೈಮಲ್ಲಿ ತುಂಬ ಬಟ್ಟೆನ ಸ್ಟಿಚ್ ಮಾಡಬಾರ್ದಂತೆ. ಸ್ವಲ್ಪ ಕಿರಿಕಿರಿ ಆಗುತ್ತೆ ಮತ್ತು ಹೊಲಿದಿರೋಂಥ ಅಮೌಂಟು ಸಹಿತ ಉಳಿಯೋದಿಲ್ಲ. ಆದಷ್ಟು ನೀವು ಡೇ ಟೈಮನ್ನ ಸ್ಟಿಚಿಂಗಿಗೆ ಇಟ್ಕೊಳ್ಳಿ. ನೈಟ್ ಟೈಮಲ್ಲಿ ಈ ರೀತಿ ಕಟ್ಟಿಂಗ್ ಆಗಿರ್ಬೋದು ಮತ್ತು ಹುಕ್ಸು ಕಾಜಿ ಆಗಿರ್ಬೋದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಟಿಪ್ಸು ಏನು ಹೇಳ್ತೀನಿ ಅಂದರೆ, ನೀವು ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಆರಾಮಾಗಿ ಮೈಂಡು ಕರೆಕ್ಟಾಗಿ ಕ್ಲಿಯರಾಗಿ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡಬೇಕು. ಅಂದರೆ ಡೇ ಟೈಮಲ್ಲಿ ಕಸ್ಟಮರ್ ಬರ್ತಾ ಇರ್ತಾರೆ, ನಮಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಕಸ್ಟಮರ್ ಇದೇ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂತ ಹೇಳಿರೋದು ನಮಗೆ ಮರ್ತು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಆದಷ್ಟು ನೈಟ್ ಟೈಮಲ್ಲಿ ಕಟ್ಟಿಂಗ್ ಮಾಡ್ತೀನಿ. ತುಂಬ ಅರ್ಜೆಂಟ್ ಬಟ್ಟೆ ಇದ್ದರೆ ಡೇ ಟೈಮಲ್ಲಿ ಕಟ್ ಮಾಡ್ತೀನಿ. ಲೈನಿಂಗ್ ಎಲ್ಲ ನಾನು ಸ್ವಲ್ಪ ನಮ್ಮ ಮನೆಯವ್ರ ಹತ್ರನೇ ಅವ್ರ ಪೇಟೆಗೆ ಅವಾಗವಾಗ ಹೋಗ್ತಾ ಇರ್ತಾರೆ, ಅವ್ರ ಕೈಯಲ್ಲಿ ತರಿಸ್ಕೊಳ್ತೀನಿ. ಜಾಸ್ತಿ ನಾನು ಪೇಟೆಗೆ ಲೈನಿಂಗಿಗೆ ದಾರಕ್ಕೆ ಅಂತ ಹೇಳ್ಬಿಟ್ಟು ಓಡಾಡೋದು ಕಮ್ಮಿ. ಯಾಕಂದರೆ ಅದರಿಂದ ತುಂಬ ಟೈಮ್ ನನಗೆ ಮೊದಲೆಲ್ಲ ವೇಸ್ಟ್ ಆಗಿದೆ. ನಾವು ಈಗ ನಮ್ಮ ಮನೆಯವರೇ ನನಗೆ ಎಷ್ಟು ಲೈನಿಂಗ್ ಬೇಕು ದಾರ ಬೇಕು ತುಂಬ ತಂದುಕೊಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಮನೆಯಲ್ಲಿ ಮಕ್ಕಳು ಮತ್ತು ಹಸ್ಬೆಂಡ್ ಸಪೋರ್ಟಿಂಗ್ ಆಗಿದ್ದರೆ ನಾವು ಮನೇಲಿ ಟೈಲರಿಂಗ್ ಕೆಲಸನ ಆರಾಮಾಗಿ ಮಾಡ್ಬೋದು, ಜಾಸ್ತಿ ಅರ್ನಿಂಗ್ಸನ್ನು ಸಹಿತ ಮಾಡ್ಬೋದು ಅಂತ ಹೇಳ್ತೀನಿ. ನಮ್ಮ ಮನೇಲೂ ಅಷ್ಟೇ, ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾನು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಫ್ರೆಂಡ್ಸ್, ಯಾರೆಲ್ಲನೂ ಟೈಲರಿಂಗ್ ಕಲ್ತ್ಬಿಟ್ಟು ಬಟ್ಟೆ ತುಂಬ ಬರ್ತಿದ್ರೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ನಾನು ಇದೊಂದು ವಿಡಿಯೋ ಹೆಲ್ಪ್ ಆಗಲಿ ಅಂತೇಳಿ ಮಾಡಿದ್ದೀನಿ. ನೋಡಿ, ನಾನು ಒಂದು 5ರಿಂದ 6 ಬ್ಲೌಸ್ ಕಟ್ ಮಾಡಿದೆ. ನೋಡಿ, ಈಗ ಈ ಬ್ಲೌಸ್ ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದು, ಅದೇ ಅಳತೆಗೆ ಕೊಟ್ಟಿದ್ದಾರೆ. ಈಗ ಅದೇ ರೀತಿಯೇ ಬ್ಲೌಸು ಸ್ಟಿಚಿಂಗಿಗೆ ಬಂದಿದೆ. ಫುಲ್ಲು ನಾನು ಎಲ್ಲ ಬ್ಲೌಸು ಇದ್ರ ಮಧ್ಯೆಯೇ ನನಗೆ ಇನ್ನೊಂದು ಬ್ಲೌಸು
ಆರ್ಡ್ರ್ ಇತ್ತು, ಅಂದರೆ ಬೇಗನೆ ಕೊಡಬೇಕಿತ್ತು, ನಾಳೆ ಸಂಜೆ ಒಳಗೆ ಈ ಬ್ಲೌಸ್ ಕೊಡಬೇಕಿತ್ತು. ಅದರಿಂದ ನಾನು ಮೈ ಅಳತೆ ತೊಗೊಂಡಿದ್ದೆ, ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ನಾವು ಪ್ರತಿನಿತ್ಯ ಎಷ್ಟೆಲ್ಲ ಒಂದು ಟಾಸ್ಕ್ ಥರನೇ ಇರುತ್ತೆ ನಮ್ಮ ಲೈಫು. ಅಂದರೆ ಬೆಳಗ್ಗೆ ಎದ್ದು ಸಂಜೆ ಮಲಗೋವರೆಗೂ ಸಹಿತ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದೇ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಮಾಡಬೇಕಾಗತ್ತೆ. ನನಗೆ ಇದೇ ರೀತಿ ರೊಟೀನು ತುಂಬ ವರ್ಷದಿಂದ ಆಗಿರೋದ್ರಿಂದ ನನಗೆ ಏನೋ ಅಷ್ಟೆಲ್ಲ ಒಂದು ಈ ಕಷ್ಟ ಅನಿಸಲ್ಲ, ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಆದರೆ ಎಲ್ಲಿಗಾದರೂ ನಾನು ಒಂದು 4-5 ದಿವಸ ಊರಿಗೆಲ್ಲ ಹೋಗಿ ಬಂದರೆ ಮತ್ತೆ ನನಗೆ ಟೈಲರಿಂಗ್ ಕೆಲಸಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆದಂಗೆ ಆಗುತ್ತೆ. ಮತ್ತು ನಾನು ಸರಿಯಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾವು ಪ್ರತಿನಿತ್ಯ ಒಂದು 5ರಿಂದ 6 ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂದರೆ ನಮಗೇನಾದರೂ ಇದರಲ್ಲಿ ಉಳಿಸೋಕ್ಕೆ ಸಾಧ್ಯ ಆಗುತ್ತೆ. ದಿನಕ್ಕೆ 1-2 ಬ್ಲೌಸು ಹೊಲಿದ್ವಿ ಅಂದರೆ ನಮಗೆ ಅದೇ ಖರ್ಚಿಗೆ ಹೋಗ್ಬಿಡತ್ತೆ. ಕೆಲವೊಬ್ಬರು ಈ ಟಿಪ್ಸನ್ನು ಫಾಲೋ ಮಾಡಿ ವಾರಕ್ಕೊಮ್ಮೆ ಲೈನಿಂಗನ್ನು ತಂದ್ಕೊಳ್ಳೋದಾಗಲಿ ಮತ್ತು ಟೈಲರಿಂಗ್ ಮೆಟೀರಿಯಲ್ಸನ್ನು ತರೋದಕ್ಕಾಗಲಿ ಟ್ರೈ ಮಾಡಿ. ಆದರೆ ಹೇಳೋಕ್ಕಾಗಲ್ಲ. ನಂಗೆ ನೋಡಿ ಫ್ರೆಂಡ್ಸ್, ನಿನ್ನೆ 10ರಿಂದ 15 ಲೈನಿಂಗ್ ತರಿಸ್ದೆ. ಆದರೆ ಬೆಳಗ್ಗೆ ಒಬ್ಬರು ಅರ್ಜೆಂಟು ಅಂತ ಇನ್ನೊಂದು ಸ್ಯಾರಿ ಬ್ಲೌಸ್ ಕೊಟ್ಟೋದ್ರು. ಅದ್ರದ್ದು ಒಂದಕ್ಕಾಗಿ ನಾವು ಹೋಗಲೇಬೇಕಾಗುತ್ತೆ. ಪಾಪ ನಮ್ಮ ಮನೆಯವರು ತುಂಬ ಸರಿ ಲೈನಿಂಗ್ ಎಲ್ಲ ತೊಗೊಂಡು ಬಂದು ಕೊಡ್ತಾರೆ, ಮಕ್ಕಳು ತಂದು ಕೊಡ್ತಾರೆ. ಹಾಗಾಗಿ ನಮ್ಮ ಟೈಮ್ ಸ್ವಲ್ಪ ತುಂಬಾ ಉಳಿಯುತ್ತೆ. ನಾವು ಲೈನಿಂಗಿಗೆ, ಫಾಲಿಗೆ, ದಾರಕ್ಕೆ ಅಂತ ಪ್ರತಿ ಸರಿ ಓಡಾಡ್ತಾ ಇದ್ರೆ ಅದರಿಂದ ನನಗೆ ತುಂಬ ಟೈಮ್ ವೇಸ್ಟ್ ಆಗ್ತಿತ್ತು. ಅದನ್ನು ನಮ್ಮ ಮನೆಯವರು ಮಕ್ಕಳೆಲ್ಲ ತಂದು ಕೊಡೋದ್ರಿಂದ ಅದರಿಂದ ನಂಗೆ ತುಂಬ ಟೈಮು ಉಳಿದಿದೆ. ಮತ್ತೊಂದು ನಮಗೆ ಒಂದು ಬೆನಿಫಿಟ್ ಅಂದರೆ ನಮಗೆ ಪೇಟೆ ಹತ್ರನೇ ಮನೆ ಆಗಿರೋದ್ರಿಂದ ನಮಗೆ ಲೈನಿಂಗ್ ತರೋದಕ್ಕೂ ಹೋಗೋಕ್ಕೇನು ತುಂಬ ಕಷ್ಟ ಏನು ಅನಿಸಲ್ಲ. ತುಂಬ ದೂರ ಇರೋರಿಗೆ ಈ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಪೇಟೆಗೆ ಹತ್ತಿರವಾಗಿದ್ದರೆ ನಾವು ಲೈನಿಂಗ್ ಎಲ್ಲ ಆವಾಗಲೇ ತಂದ್ಕೊಬಿಡ್ಬೋದು. ನೋಡಿ ಫ್ರೆಂಡ್ಸ್, ನನಗೆ ರಾತ್ರಿ ನಾನು ಇಷ್ಟೆಲ್ಲ ಬ್ಲೌಸು ಕಟ್ಟಿಂಗ್ ಮಾಡಿದ್ದಕ್ಕೆ ಬೆಳಗ್ಗೆ ನನಗೆ ತುಂಬ ಆರಾಮ್ ಅನ್ನಿಸ್ತು. ಅಂದರೆ ಸ್ಟಿಚಿಂಗ್ ಮಾಡೋಕ್ಕೆ ಯಾವುದೇ ಥರ ಟೆನ್ಷನ್ ಇಲ್ಲ ಅನ್ನಿಸ್ತು. ಆರಾಮಾಗಿ ನಾನು ಸ್ಟಿಚಿಂಗ್ ಮಾಡಿದೆ. ಇಷ್ಟು ಬ್ಲೌಸು ಸ್ಟಿಚಿಂಗ್ ಆಗುತ್ತೆ, ನೋಡೋಣ ಸಂಜೆ ಬೇಕಿದ್ರೆ ನಾನು ಇಷ್ಟು ಬ್ಲೌಸು ಸ್ಟಿಚಿಂಗ್ ಆಗಿ ನಾನು ಎಂಬ್ರಾಯ್ಡ್ರಿ ಕೊಡಬೇಕು. ಎಂಬ್ರಾಯ್ಡ್ರಿ ಆಗಿ ಬಂದಮೇಲೆ ಬೇಕಿದ್ರೆ ಲೈವ್ ವಿಡಿಯೋದಲ್ಲಾಗಿರ್ಬೋದು, ಹೀಗೆ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ಗಳೆಲ್ಲ ಯಾವ ರೀತಿ ಸ್ಟಿಚಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಯಾಕಂದ್ರೆ ನಿನ್ನೆ ಬಂದಿರೋ ಬ್ಲೌಸು ನಾನು ನಿನ್ನೆನೇ ಕಟ್ ಮಾಡ್ತಾಯಿದ್ದೀನಿ, ಇವತ್ತೇ ಸ್ಟಿಚಿಂಗ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಯಾವುದಾದ್ರೂ ಅರ್ಜೆಂಟ್ ಬ್ಲೌಸ್ಗಳು ಸ್ಟಿಚಿಂಗಿಗೆ ಬಂದರೆ ನಾವು ಆರ್ಡರ್ಸ್ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡ್ಬೋದು, ಅರ್ನಿಂಗ್ ಸಹಿತ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕಟ್ಟಿಂಗ್ ಮುಗಿಯೋಷ್ಟೊತ್ತಿಗೆ 11:15 ಆಯಿತು. ಇನ್ನೂ ನಮಗೆ ಬೆಳಗ್ಗೆ ಬೇಗ ಹೇಳ್ಬೇಕಾಗಿರೋದ್ರಿಂದ ಮಲ್ಕೊಳ್ಳೋಕೆ ಹೊರಟೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.